ಪ್ರತಿ ಮನೆಯಲ್ಲೂ ಒಂದು ಕನಸು ಹುಟ್ಟುತ್ತದೆ. ಮಗುವೊಂದು ಶಾಲೆಗೆ ಹೋಗುವ ದಿನ, ಶುರುವಾಗುವ ಕನಸು ಬೆಳೆಯುತ್ತಾ ಒಂದು ದಿನ ಪದವಿಯಾಗಿ ಕೈ ಸೇರುತ್ತದೆ. ಆದರೆ ಪ್ರತಿ ಪದವಿಗೂ ಭವಿಷ್ಯ ಸಿಗುತ್ತದೆಯೇ? ಬೇಕೇ ಬೇಕು, ನ್ಯಾಯ ಬೇಕು, ಉದ್ಯೋಗ ಬೇಕು, ಬೇಕೇ ಬೇಕು, ಭ್ರಷ್ಟಾಚಾರ ನಿಲ್ಲಲಿ, ನಿಲ್ಲಲಿ ನಿಲ್ಲಲಿ. ಬೇಕೇ ಬೇಕು, ನ್ಯಾಯ ಬೇಕು, ಉದ್ಯೋಗ ಬೇಕು, ಬೇಕೇ ಬೇಕು, ಭ್ರಷ್ಟಾಚಾರ ನಿಲ್ಲಲಿ, ನಿಲ್ಲಲಿ ನಿಲ್ಲಲಿ. ಇದು ಪ್ರತಿಭಟನೆಯಲ್ಲ, ಇದು ಒಂದು ತಲೆಮಾರಿನ ನೋವು. ಪದವಿಗೆ ತಕ್ಕ ಉದ್ಯೋಗ ಸಿಗದ ನೋವು, ಪರಿಸರ ಮಾಲಿನ್ಯವನ್ನು ಕಂಡು ತಡೆಯಲಾಗದ ಅಸಹಾಯಕತೆಯ ನೋವು. ಕೈಯಲ್ಲಿ ಪದವಿ ಇದೆ, ಆದರೆ ಕೆಲಸವಿಲ್ಲ. ಪ್ರತಿಭೆ ಇದೆ, ಆದರೆ ಅವಕಾಶವಿಲ್ಲ. ನಿರುದ್ಯೋಗವೆಂಬುದು ಯುವಕರ ಸೋಲಲ್ಲ, ಅದು ಸಮಾಜದ ಮುಂದೆ ನಿಂತಿರುವ ಪ್ರಶ್ನೆ.
ಲಂಚ ಕೊಟ್ಟರೆ ಕೆಲಸ ಆಗುತ್ತದೆ, ಕೊಡದಿದ್ದರೆ ನ್ಯಾಯವು ಕಾಯುತ್ತದೆ. ಭ್ರಷ್ಟಾಚಾರ ಹಣವನ್ನಷ್ಟೇ ಕದಿಯುವುದಿಲ್ಲ, ಅದು ಸಮಾಜದ ನಂಬಿಕೆಯನ್ನೂ ಕದಿಯುತ್ತದೆ. ರೆಕ್ಕೆಗಳಿದ್ದರೂ ಹಾರಲಾಗದ ಹಕ್ಕಿಯಂತಾಗಿದೆ ಅವಳ ಬದುಕು. ಕನಸುಗಳಿದ್ದರೂ ನೆಮ್ಮದಿಯಾಗಿ ನಡೆಯಲಾಗದ ದಾರಿಯಾಗಿದೆ ಅವಳ ಪಯಣ. ಭಯದ ನೆರಳು ಅವಳ ಪ್ರತಿಯೊಂದು ಹೆಜ್ಜೆಯನ್ನು ಹಿಂಬಾಲಿಸುತ್ತಿದೆ. ಹೆಣ್ಣು ಸುರಕ್ಷಿತಳಾದಾಗಲೇ ಸಮಾಜ ನಿಜವಾಗಿಯೂ ಸ್ವತಂತ್ರವಾಗುತ್ತದೆ. ಏನಾಯ್ತು ಮಗಳೇ? ಅಪ್ಪ, ನಾನು ತೀರ್ಮಾನ ಮಾಡಿದ್ದೇನೆ. ಏನು? ಈ ದೇಶವನ್ನು ಬಿಟ್ಟು ಹೋಗುತ್ತೇನೆ. ಏನಾಯ್ತೀಗ? ಏನಾಯ್ತಂತೆ? 4 ವರ್ಷ ಓದಿದೆ, ರಾತ್ರಿಯೆಲ್ಲ ಜಾಗರಣೆ ಮಾಡಿದೆ. ಅಮ್ಮ, ನೀನು ತಮ್ಮ ಆಸೆಗಳನ್ನು ಬದಿಗಿಟ್ಟು ನನ್ನನ್ನು ಓದಿಸಿದ್ರಿ. ಇಂದು ಕೈಯಲ್ಲಿ ಪದವಿ ಇದೆ, ಆದರೆ ಕೆಲಸ ಇಲ್ಲ. ಪ್ರಾಮಾಣಿಕತೆಗೆ ಬೆಲೆ ಇಲ್ಲ, ಹೆಣ್ಣಿಗೆ ಭದ್ರತೆ ಇಲ್ಲ, ಉಸಿರಾಡಲು ಶುದ್ಧ ಗಾಳಿಯೂ ಇಲ್ಲ. ಇಂತಹ ದೇಶದಲ್ಲಿ ನನ್ನ ಕನಸುಗಳು ಬದುಕುತ್ತವೆಯೇ ಅಪ್ಪ? ನೀನು ಹೇಳಿದ್ದು ಸುಳ್ಳಲ್ಲ ಮಗಳೇ. ಆದರೆ ಈ ಕಾಗದ ಇದು ಕೇವಲ ಪದವಿ ಅಲ್ಲ. ಇದರಲ್ಲಿ ನಿನ್ನ ಪರಿಶ್ರಮ ಇದೆ, ನಮ್ಮ ಕನಸು ಇದೆ, ಈ ದೇಶದ ಸಾವಿರಾರು ಶಿಕ್ಷಕರ ಶ್ರಮ ಇದೆ. ನೀನು ಹೇಳಿದ ಪ್ರತಿಯೊಂದು ಮಾತು ಸತ್ಯ, ನಿನ್ನ ನೋವೂ ಸತ್ಯ. ಈ ದೇಶದಲ್ಲಿ ಭ್ರಷ್ಟಾಚಾರ ಇದೆ, ನಿರುದ್ಯೋಗವೂ ಇದೆ, ಮಹಿಳೆಯರ ಸುರಕ್ಷತೆಯ ಬಗ್ಗೆ ಇನ್ನೂ ಕೆಲಸ ಬಾಕಿ ಇದೆ. ಪರಿಸರವು ನಮ್ಮ ಸಹಾಯಕ್ಕಾಗಿ ಕೂಗುತ್ತಿದೆ. ಆದರೆ ಒಂದು ಪ್ರಶ್ನೆ ಕೇಳಬಹುದಾ? ಕೇಳಿ ಅಪ್ಪ. ಒಬ್ಬ ಮನುಷ್ಯನ ಜೀವನದಲ್ಲಿ ಕಷ್ಟ ಬಂದರೆ ಅಥವಾ ಮನೆಗೆ ಗೆದ್ದಲು ಹಿಡಿದ್ರೆ ಅವನು ತನ್ನ ಮನೆಯನ್ನು ಬಿಟ್ಟು ಹೋಗುತ್ತಾನಾ? ಇಲ್ಲ. ಹಾಗಾದ್ರೆ ಒಂದು ದೇಶಕ್ಕೆ ಕಷ್ಟ ಬಂದ್ರೆ ಅದನ್ನು ಬಿಟ್ಟು ಹೋಗುವುದು ಪರಿಹಾರನಾ? ದೇಶ ಅಂದರೆ ಕೇವಲ ಉತ್ತಮವಾದ ರಸ್ತೆಗಳೇ ಅಲ್ಲ, ದೊಡ್ಡ ದೊಡ್ಡ ಕಟ್ಟಡಗಳು, ಸರ್ಕಾರ. ಹಾಗಿದ್ರೆ ಹೇಳು ಭಾರತಿ, ದೇಶ ಅಂದ್ರೆ ರಸ್ತೆಗಳಲ್ಲ, ಕಟ್ಟಡಗಳಲ್ಲ, ಸರ್ಕಾರವಂತೂ ಅಲ್ಲ. ಹಾಗಿದ್ರೆ ದೇಶ ಅಂದ್ರೆ ನಾವು.
ಮಣ್ಣಿನ ಕಥೆಯನ್ನು ಕೇಳು. जब जीरो दिया मेरे भारत ने मेरे भारत ने दुनिया को तब गिनती आई. तारों की भाषा भारत ने दुनिया को पहले सिखलाई. देता न दशमलव भारत तो यूं चांद पे जाना मुश्किल था. धरती और चांद की दूरी का अंदाजा लगाना मुश्किल था. सभ्यता जहां पहले आई, सभ्यता जहां पहले आई. तिनका था हमने सवारा अपनी वो माटी और घर बारा. लुट रहा ये चमन अपना वतन आंखों से अपनी. लुट रहा ये चमन अपना वतन आंखों से अपनी. संकल्प बोल के हम तो निकल पड़े हर द्वार खोल के. गगन कहे विजयी भव, विजयी भव. गगन कहे विजयी भव. ನಿಮ್ಮ ಕೈಯಲ್ಲಿ ಬಂದೂಕಿತ್ತು ಕ್ರಾಂತಿ ಮಾಡೋದು ನಿಮಗೆ ಸುಲಭ ಅಲ್ವಾ? ಸುಲಭವಾ? ಗನ್ ಪೌಡರಿನ ವಾಸನೆ ಹೇಗಿರುತ್ತೆ ಗೊತ್ತಾ? ಒಂದು ಜೀವ ತೆಗೆದ ನೋವು ಕರುಳು ಕಿತ್ತು ಬರುತ್ತೆ. ಆ ಭಯ ಯಾವತ್ತಾದ್ರೂ ಅನುಭವಿಸಿದ್ಯಾ ನೀನು? ನಾನು ಗಲ್ಲಿಗೇರಿದಾಗ ನನಗೆ ಕೇವಲ 23 ವರ್ಷ. ನನಗೂ ಮನೆ, ಮದುವೆ, ಕುಟುಂಬ, ಕನಸುಗಳು ಇರಲಿಲ್ಲ ಅನಿಸುತ್ತಾ ನಿಂಗೆ? ನಾನು ICS ಪಾಸ್ ಮಾಡಿದ್ದೆ. ಬೇಕಿದ್ದರೆ ಅಧಿಕಾರ, ಗೌರವ, ಐಷಾರಾಮಿ ಜೀವನ ನನ್ನದಾಗುತ್ತಿತ್ತು. ಬಾಪು, ನಮಗೆ ಸ್ವಾತಂತ್ರ್ಯ ಸಿಕ್ತು. ಬಾಪು, ಇವನು ಬ್ರಿಟಿಷರ ಸೈನಿಕ. ಇವನನ್ನು ನೀವು ಹೇಗೆ ಅಪ್ಪಿಕೊಳ್ಳುತ್ತೀರಾ? ನೀನು ಬರೀ ಆತನ ಯೂನಿಫಾರ್ಮ್ ನೋಡಿದೆ. ಸತ್ಯಾಗ್ರಹಿಗಳು ಯೂನಿಫಾರ್ಮ್ನ ಒಳಗಿರುವ ಹೃದಯವನ್ನು ನೋಡಬೇಕು. ನೋವು ನನ್ನಲ್ಲಿಯೂ ಇತ್ತು. ಕನಸುಗಳು ನನ್ನಲ್ಲಿಯೂ ಇದ್ದವು. ನಾವೆಲ್ಲ ನಿನ್ನಂತೆ ಮನುಷ್ಯರು. ಒಳ್ಳೆಯ ಜೀವನದ ಅವಕಾಶ ನಮ್ಮ ಬಳಿಯೂ ಇತ್ತು. ದೇಶವನ್ನು ಕಟ್ಟಲು ಧೈರ್ಯ ಬೇಕು ಮಗು. ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಧೈರ್ಯ.
ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಆದ್ರೂ ನಿಮ್ಮ ಕೆಲಸ ಮುಗಿದಿರಲಿಲ್ಲವೇ? ಸ್ವಾತಂತ್ರ್ಯ ಪಡೆಯುವುದು ಒಂದು ಹೋರಾಟ, ಅದನ್ನು ಉಳಿಸಿಕೊಳ್ಳುವುದು ಇನ್ನೊಂದು ಹೋರಾಟ. 500ಕ್ಕೂ ಹೆಚ್ಚು ಸಂಸ್ಥಾನಗಳು, 100 ಭಿನ್ನಾಭಿಪ್ರಾಯಗಳು. ನಾನು ಕತ್ತಿಯಿಂದಲ್ಲ, ನಂಬಿಕೆಯಿಂದ ಭಾರತವನ್ನು ಕಟ್ಟಿದೆ. ಆ ನಂಬಿಕೆ ಈ ನಾಗರಿಕತೆಯ ಆಧಾರ. ಪ್ರತಿಯೊಬ್ಬರೂ ಗಡಿಯಲ್ಲಿ ನಿಲ್ಲಬೇಕಾಗಿಲ್ಲ. ಒಬ್ಬ ಒಳ್ಳೆಯ ಶಿಕ್ಷಕ, ಒಬ್ಬ ಪ್ರಾಮಾಣಿಕ ರೈತ, ಒಬ್ಬ ಸತ್ಯನಿಷ್ಠ ಅಧಿಕಾರಿ, ಒಬ್ಬ ಜವಾಬ್ದಾರಿಯುತ ನಾಗರಿಕ, ಇವರೂ ದೇಶವನ್ನು ಕಾಪಾಡುತ್ತಾರೆ. ದೊಡ್ಡ ಕನಸು ಕಾಣುವುದು ಮುಖ್ಯವಲ್ಲ, ಆದರೆ ಪ್ರತಿದಿನ ಒಂದು ಸಣ್ಣ ಹೆಜ್ಜೆಯನ್ನಿಡುವುದು ಮುಖ್ಯ. ದೇಶ ಬದಲಾಗುವುದು ನಮ್ಮಿಂದ, ನಿಮ್ಮಿಂದ. ये जो देश है तेरा, स्वदेश है तेरा, तुझे है पुकारा. ये वो बंधन है जो कभी टूट नहीं सकता. मिट्टी की है जो खुशबू तू कैसे भुलाएगा. तू चाहे कहीं जाए तू लौट के आएगा. नई नई राहों में, दबी दबी राहों में, खोए खोए दिल से तेरे कोई ये कहेगा. ये जो देश है तेरा, स्वदेश है तेरा, तुझे है पुकारा. ये वो बंधन है जो कभी टूट नहीं सकता. ಇವನನ್ನು ನೋಡು, ಚಂದ್ರನ ಕನಸು ಕಾಣಲಿಲ್ಲ, ಚಂದ್ರನನ್ನು ತಲುಪಿದ. ಇವನು ಬರಗಾಲದಲ್ಲಿಯೂ ನೆಲದಲ್ಲಿ ನಾಳೆಯ ಭರವಸೆಯನ್ನೇ ಬಿತ್ತುತ್ತಾನೆ. ನಾವು ನಿದ್ರೆ ಮಾಡುವಾಗ ಇವನು ಎಚ್ಚರವಾಗಿಯೇ ಇರುತ್ತಾನೆ. ನಿನ್ನ ಕೈಯಲ್ಲಿರುವ ಈ ಪದವಿ ಇಂತಹ 1000 ಕೈಗಳ ಶ್ರಮ. ಹೌದು ಭಾರತಿ, ನಮ್ಮ ದೇಶ ಪರಿಪೂರ್ಣ ಅಲ್ಲ, ಇನ್ನೂ ಬಹಳ ಬದಲಾವಣೆ ಬೇಕು. ಆದರೆ ಈ ದೇಶದ ಕತೆ ಕೇವಲ ಅದರ ಸಮಸ್ಯೆಗಳಲ್ಲ, ಅದನ್ನು ಸರಿಪಡಿಸಲು ಪ್ರತಿದಿನ ಎದ್ದು ನಿಲ್ಲುವ ಕೋಟ್ಯಾಂತರ ಜನರ ಕತೆಯೂ ಹೌದು. ನೋಡಮ್ಮ, ನಿನ್ನಂಥವರು ದೇಶ ತೊರೆದು ಹೋಗಿಬಿಟ್ಟರೆ ಇಲ್ಲಿ ಉಳಿಯುವವರು ಯಾರು? ಇಷ್ಟು ವರ್ಷ ನಾನು ದೇಶದಿಂದ ಉತ್ತರ ಕೇಳುತ್ತಿದ್ದೆ. ಇಂದು ದೇಶವೇ ನನಗೆ ಪ್ರಶ್ನೆ ಕೇಳುತ್ತಿದೆ. ನಾನು ದೇಶ ಬಿಟ್ಟು ಹೋದರೆ ಈ ಸಮಸ್ಯೆಗಳು ಹೋಗುತ್ತವೆಯಾ? ಭಾರತಿ, ಒಂದು ಕತೆ ಹೇಳಲಾ? 1947 ಆಗಸ್ಟ್ 15 ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನ. ಆ ದಿನ ದೇಶಕ್ಕೆ ಕೇವಲ ಹಕ್ಕುಗಳು ಸಿಕ್ಕಿಲ್ಲ, ಜವಾಬ್ದಾರಿಗಳು ಸಿಕ್ಕವು. ಈ ದೇಶವನ್ನು ಕಟ್ಟಿದ್ದು ಕೇವಲ ನಾಯಕರಲ್ಲ, ಶಿಕ್ಷಕರು, ರೈತರು, ವೈದ್ಯರು, ಇಂಜಿನಿಯರ್ಗಳು, ಸ್ವಚ್ಛತಾ ಸಿಬ್ಬಂದಿ, ಯೋಧರು ಮತ್ತು ನಮ್ಮಂಥ ಹೆಸರಿಲ್ಲದ ಸಾಮಾನ್ಯ ಜನರು. ಭಾರತಿ, ದೇಶ ಅಂದರೆ ಯಾರೋ ಒಬ್ಬರು ಅಲ್ಲ, ನೀನು, ನಾನು, ನಾವೆಲ್ಲ.
ಭ್ರಷ್ಟಾಚಾರವನ್ನು ಯಾರು ಮಾಡುತ್ತಾರೆ? ಜನ. ಅದನ್ನು ಯಾರು ನಿಲ್ಲಿಸಬೇಕು? ಪರಿಸರವನ್ನು ಯಾರು ಹಾಳು ಮಾಡುತ್ತಾರೆ? ಅದನ್ನು ಯಾರು ಉಳಿಸಬೇಕು? ಮಹಿಳೆಯರಿಗೆ ಗೌರವ ಕೊಡಬೇಕಾದವರು ಯಾರು? ದೇಶವನ್ನು ಕಟ್ಟಬೇಕಾದವರು ಯಾರು? ನಾವೇ ನಾವೇ ಜನ ಜನ ಜನ. ಇಲ್ಲಿಯವರೆಗೆ ನಾನು ಬರೀ ಅವ್ಯವಸ್ಥೆಯನ್ನೇ ನೋಡುತ್ತಿದ್ದೆ. ಇಂದಿನಿಂದ ನಾನು ದೇಶಕ್ಕಾಗಿ ಕೆಲಸ ಮಾಡುತ್ತೇನೆ. ನಾನು ದೇಶ ಬಿಟ್ಟು ಹೋಗಬಹುದು, ಆದರೆ ನನ್ನ ಮನಸ್ಸು, ನನ್ನ ಬೇರು, ನನ್ನ ಮಣ್ಣು. ಹೋಗುವುದು ತಪ್ಪಲ್ಲ ಭಾರತಿ. ಕಲಿಯಲು ಹೋಗು, ಸಾಧನೆ ಮಾಡಲು ಹೋಗು, ಜಗತ್ತನ್ನು ನೋಡು. ಆದರೆ ಈ ಮಣ್ಣನ್ನು ಮರೆತು ಹೋಗಬೇಡ. ಹೋದರೂ ಒಂದು ದಿನ ಈ ಮಣ್ಣಿಗೆ ಏನಾದರೂ ಮರಳಿಸು. ನನ್ನನ್ನು ಕ್ಷಮಿಸಿ ಅಪ್ಪ. ನಾನು ಕೋಪದಲ್ಲಿ ಮಣ್ಣಿನಿಂದಲೇ ದೂರವಾಗಲು ಹೊರಟಿದ್ದೆ. ನಾನು ಗಿಡ ನೆಡುತ್ತೇನೆ. ನಾನು ಲಂಚ ಕೊಡುವುದಿಲ್ಲ. ನಾನು ಮಹಿಳೆಯರನ್ನು ಗೌರವಿಸುತ್ತೇನೆ. ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ. ನಾನು ನನ್ನ ಮತವನ್ನು ಜವಾಬ್ದಾರಿಯಿಂದ ಚಲಾಯಿಸುತ್ತೇನೆ. ನಾನು ನನ್ನ ದೇಶವನ್ನು ಸ್ವಚ್ಛವಾಗಿಡುತ್ತೇನೆ. ನಾನು ವಿಜ್ಞಾನದಲ್ಲಿ ಹೊಸ ಕನಸುಗಳನ್ನು ಕಾಣುತ್ತೇನೆ. ನಾನು ರೈತರನ್ನು ಗೌರವಿಸುತ್ತೇನೆ. ನಾನು ಸತ್ಯವನ್ನು ಆಯ್ಕೆ ಮಾಡುತ್ತೇನೆ. ನಾವು ಬದಲಾದರೆ ಭಾರತವೂ ಬದಲಾಗುತ್ತದೆ. जागो के अब तीन रंग से सजा है ये आसमां। जागो के अब तीन रंग से सजा है ये आसमां। राग देश धुन गा रही है पवन। राग देश धुन गा रही है पवन। ठहर के बोले समय अमर है देश मेरा। एकता के धागे बंधे हुए विभिन्नता में है कोटि जीवन गुथे हुए स्वाधीनता में। हो के तन में